ನೀನು ಸತ್ಯವಾಗಿದ್ದರೆ ಒಂಟಿಯಾಗಿರಬಹುದು, ಆದರೆ ಸೋಲುವುದಿಲ್ಲ. ಕರ್ಮ ಮಾಡು, ಫಲದ ಆಸೆ ಬಿಡು. ಆಸೆಯೇ ದುಃಖದ ಮೂಲ, ಕರ್ಮವೇ ಕರ್ತವ್ಯ. ಎಲ್ಲರನ್ನೂ ಸಂತೋಷಪಡಿಸಲು ಹೋಗಬೇಡ, ನಿನ್ನ ಧರ್ಮ ಕಾಪಾಡು. ಬದಲಾವಣೆ ಪ್ರಕೃತಿಯ ನಿಯಮ, ಅದನ್ನು ಒಪ್ಪಿಕೊಂಡವನು ಶಕ್ತಿಶಾಲಿ. ಶತ್ರು ಹೊರಗಿಲ್ಲ, ನಿನ್ನ ಒಳಗಿನ ಭಯವೇ ನಿಜವಾದ ಶತ್ರು. ನಿನ್ನ ಮೇಲೆ ನಂಬಿಕೆ ಇಡು, ನಾನು ಸದಾ ನಿನ್ನ ಜೊತೆಗಿದ್ದೇನೆ. ಶ್ರೀಕೃಷ್ಣ ಹೇಳುತ್ತಾರೆ, ಗೆಲ್ಲಬೇಕಾದರೆ ಕೆಲವು ದಾರಿಗಳನ್ನು ನೀನು ಒಬ್ಬನೇ ನಡೆಯಬೇಕು. ಕುಟುಂಬವೂ ಇಲ್ಲ, ಸ್ನೇಹಿತರೂ ಇಲ್ಲ, ಸಂಗಾತಿಯೂ ಇಲ್ಲ. ಇರುವುದು ನೀನು ಮತ್ತು ನಾನು. ಯಾವುದು ಖಚಿತವಿಲ್ಲ. ಸಮಯವಾಗಲಿ, ಸಂಬಂಧಗಳಾಗಲಿ, ಹಣವಾಗಲಿ, ಜೀವನವಾಗಲಿ, ಸನ್ನಿವೇಶಗಳಾಗಲಿ, ಎಲ್ಲವೂ ಬದಲಾಗುತ್ತೆ. ಆದ್ದರಿಂದ ಚಿಂತಿಸಬೇಡಿ ಅಥವಾ ಹೊರೆಯನ್ನು ತೆಗೆದುಕೊಳ್ಳಬೇಡಿ. ಮನಸ್ಸು ನಿಯಂತ್ರಣದಲ್ಲಿ ಇದ್ದರೆ ಅದು ಸ್ನೇಹಿತ, ಮನಸ್ಸು ನಿಯಂತ್ರಣವಿಲ್ಲದೆ ಇದ್ದರೆ ಅದು ಶತ್ರು. ನಿಯಂತ್ರಿತ ಮನಸ್ಸು ಸಂತೋಷ ತರುತ್ತದೆ, ಅನಿಯಂತ್ರಿತ ಮನಸ್ಸು ಕಷ್ಟ ತರುತ್ತದೆ. ಮನಸ್ಸು ನಿನ್ನ ಬದುಕಿನ ದಾರಿ ತೋರಿಸುತ್ತದೆ. ಯಾವ ವ್ಯಕ್ತಿ ಇನ್ನೊಬ್ಬರ ಖುಷಿಗಾಗಿ ತಾನು ಸೋಲಲು ಹಿಂಜರಿಯುವುದಿಲ್ಲವೋ ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವುದು ಶಾಶ್ವತವಲ್ಲ, ನಿಮ್ಮ ತೊಂದರೆಯೂ ಅಲ್ಲ. ಜವಾಬ್ದಾರಿಗಳಿಂದ ನೀವು ಓಡಿ ಹೋಗಲು ಸಾಧ್ಯವಿಲ್ಲ. ದಯವಿಟ್ಟು ಅದನ್ನು ಎದುರಿಸಿ. ನಿಮ್ಮ ಜೀವನದ ಸವಾಲುಗಳನ್ನು ಎದುರಿಸಲು ನಿರ್ಭೀತರಾಗಿರಿ. ಗುರಿ ಎಷ್ಟು ದೊಡ್ಡದಾಗಿರುತ್ತೋ ಮನಸ್ಸು ಅಷ್ಟೇ ಗಟ್ಟಿಯಾಗುತ್ತೆ. ನಿಮ್ಮ ಸ್ವಂತಹ ದೃಷ್ಟಿಯಲ್ಲಿ ಏರಲು ಪ್ರಯತ್ನಿಸಿ. ನೀವು ಇತರರ ದೃಷ್ಟಿಯಲ್ಲಿ ಸ್ವಯಂ ಚಾಲಿತವಾಗಿ ಮೇಲೇರುತ್ತೀರಿ. ನೋವು ಮತ್ತು ಸೋಲು ಸಹಿಸಿಕೊಂಡವನು ಇಡೀ ಜಗತ್ತನ್ನೇ ಗೆಲ್ಲಬಲ್ಲ. ಭಗವಂತ ನಿಮ್ಮನ್ನು ಕಷ್ಟಗಳ ಹತ್ತಿರ ಕರೆದುಕೊಂಡು ಹೋಗಿದ್ದಾನೆ ಎಂದರೆ ತಿಳಿದುಕೊಂಡು ಬಿಡಿ, ಅವಶ್ಯಕವಾಗಿ ಅವನೇ ನಿಮ್ಮನ್ನು ಕಷ್ಟಗಳಿಂದ ದಾಟಿಸಿಕೊಂಡು ಬರುತ್ತಾನೆ. ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ವೈಫಲ್ಯ ಎಂದಿಗೂ ಶಾಶ್ವತವಲ್ಲ. ಕೆಲವೊಮ್ಮೆ ಸಣ್ಣ ಪ್ರಯತ್ನವು ನಿಮ್ಮನ್ನು ಎತ್ತರಕ್ಕೆ ನಿಲ್ಲುವಂತೆ ಮಾಡುತ್ತೆ. ಪ್ರತಿ ಜೀವಿಗೂ ಹುಟ್ಟು, ಸಾವು, ಕಷ್ಟ, ಸುಖ, ನೋವು, ಸಂಕಷ್ಟಗಳಿಗೆ ಹಣೆಬರಹ ಕಾರಣ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ. ಪ್ರಯತ್ನ ಎಂಬುವುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ. ಒಂದಲ್ಲ ಒಂದು ದಿನ ಮರವಾಗಿ ಬೆಳೆದು ಫಲ ಕೊಟ್ಟೇ ಕೊಡುತ್ತೆ. ನಿನ್ನ ಕಷ್ಟದಲ್ಲಿ ನೀನು ಮಾತ್ರ ಪಾಲುದಾರನಾಗಿರುವೆ, ಯಾರೂ ಕೂಡ ನಿನ್ನ ಕಷ್ಟದಲ್ಲಿ ಪಾಲುದಾರರಾಗೋದಿಲ್ಲ. ಕಾಲಚಕ್ರದಲ್ಲಿ ಎಲ್ಲರೂ ಒಂದೇ. ಕರ್ಮಫಲ ಯಾರನ್ನು ಬಿಡೋದಿಲ್ಲ. ತಾಳ್ಮೆಯಿಂದ ಕಾದು ನೋಡಬೇಕು. ಇಲ್ಲಿ ಆಣೆ ಪ್ರಮಾಣಗಳು ಲೆಕ್ಕಕ್ಕಿಲ್ಲ. ಸತ್ಯದ ಮುಂದೆ ನಮ್ಮ ಭವಿಷ್ಯ ಯಾರದೋ ಬಾಯಿಯಿಂದ ಬರುವಂಥದ್ದಲ್ಲ, ನಮ್ಮ ಕರ್ಮಗಳಿಗನುಗುಣವಾಗಿ ಭಗವಂತನಿಂದ ಬರೆಯಲ್ಪಡುವಂಥದ್ದು. ಏಕಾಂತದಲ್ಲಿ ಕುಳಿತು ಒಮ್ಮೆ ಯೋಚಿಸಿ ನೋಡಿ, ಈ ಸೃಷ್ಟಿಯಲ್ಲಿ ನನ್ನ ಅಂತ್ಯವಾದರೆ ಯಾರಿಗೆ ಅತಿ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತೆ ಎಂದು. ಯಾರಿಗೆ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತೋ ಕೇವಲ ಅವರಿಗಾಗಿ ಬದುಕಿ ಮತ್ತು ಉಳಿದವರನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಿ. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು. ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತೆ. ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದು ಅತೀ ದೊಡ್ಡ ಪಾಪ. ನೀನು ಬಿದ್ದರೆ ಗೆದ್ದು ನಿಲ್ಲಲು ಪ್ರಯತ್ನ ಪಡು, ಹೋರಾಡು. ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಕರ್ಮ ಮಾಡು, ನಿಭಾಯಿಸು. ಉಳಿದ ಎಲ್ಲವನ್ನೂ ನನಗೆ ಬಿಟ್ಟು ಬಿಡು. ಆತ್ಮವೇ ದಣಿದಿದ್ರೆ ನಿದ್ರೆಯಿಂದ ದೇಹಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಮೌನವಾಗಿ ಇದ್ದಷ್ಟು ನೆಮ್ಮದಿ ಜಾಸ್ತಿ. ಯಾರಿಗೆ ನಿನ್ನ ಪ್ರೀತಿಯೇ ಅರ್ಥವಾಗುವುದಿಲ್ವೋ ಅವರಿಗೆ ನಿನ್ನ ನೋವು ಎಂದಿಗೂ ಅರ್ಥವಾಗುವುದಿಲ್ಲ. ನಿಮ್ಮನ್ನು ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರವಿರಿ. ನಿಮ್ಮನ್ನು ಸ್ನೇಹ ಪ್ರೀತಿಯಿಂದ ಕಾಣುವವರು ಬಡವರೇ ಆಗಿರಲಿ ಅವರ ಸಮೀಪದಲ್ಲಿ ಇರಿ. ಆಗ ನಿಮಗೂ ಬೆಲೆ, ನಿಮ್ಮ ಮಾತಿಗೂ ಬೆಲೆ. ಸಿಗುವ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ. ನಷ್ಟದ ನೋವನ್ನು ಮರೆತು ಸದಾ ಹೊಸದನ್ನು ಸಾಧಿಸುವುದರಲ್ಲಿ ನಿರತರಾಗುವುದೇ ಜೀವನದ ಸಾರ್ಥಕತೆ. ಕ್ಷುದ್ರವಾದ ಲೌಕಿಕ ವಿಚಾರದಲ್ಲಿ ತಲೆ ಹಾಕಿಕೊಂಡು ಪೈಪೋಟಿ, ಸ್ಪರ್ಧೆ, ವಿರಸ ಜಗಳದಿಂದ ಜೀವನ ಸಾಗಿಸುವುದಕ್ಕಿಂತ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಶಾಂತಿಯನ್ನು ಸಾಧಿಸಿ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕಿಯೇ ದೊರಕುತ್ತೆ.
ಎಲ್ಲಿಯವರೆಗೆ ಮನುಷ್ಯನು ಸ್ವಯಂ ಜ್ಞಾನವನ್ನು ಪಡೆದುಕೊಳ್ಳಲು ಸಿದ್ಧನಿರುವುದಿಲ್ಲವೋ ಅಲ್ಲಿಯವರೆಗೆ ಸ್ವಯಂ ಭಗವಂತನು ಕೂಡ ಅವನಿಗೆ ಜ್ಞಾನವನ್ನು ನೀಡುವುದು ಅಸಾಧ್ಯ. ಕಾಲಚಕ್ರದೊಳಗೆ ಯಾರನ್ನು ಮೇಲಕ್ಕೆ ಎತ್ತಬೇಕು, ಯಾರನ್ನು ಪಾತಾಳಕ್ಕೆ ತುಳಿಯಬೇಕು ಕಾಲ ನಿರ್ಣಯ ಮಾಡುತ್ತೆ. ಜೀವನದಲ್ಲಿ ಸದಾ ಸಂತೋಷದಿಂದ ಇರಬೇಕಾದರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರದು. ಅಹಂಕಾರದಿಂದ ಮಾತನಾಡುವ ಮೂಲಕ ಯಾರ ಮನಸ್ಸನ್ನು ನೋಯಿಸಬಾರದು. ಸಮಯ ಮರೆಯುತ್ತೆ ಮತ್ತು ಮಾತನಾಡುವ ಯೋಗ್ಯತೆಯನ್ನು ಕಳೆದುಕೊಳ್ಳುತ್ತೇವೆ. ಬದುಕಿನ ಹೋರಾಟದಲ್ಲಿ ಯಶಸ್ಸು ಸಿಗಲಿಲ್ಲವೆಂದರೆ ಮಾರ್ಗವನ್ನು ಬದಲಾಯಿಸಿ, ಗುರಿಯನ್ನಲ್ಲ. ಯಾಕೆಂದರೆ ಮರಗಳು ತಮ್ಮ ಎಲೆಗಳನ್ನು ಬದಲಾಯಿಸುತ್ತೆ ಹೊರತು ಬೇರುಗಳನ್ನಲ್ಲ. ನಾವು ನಮ್ಮ ಸ್ವಂತ ಸ್ನೇಹಿತರಾಗುವ ಶಕ್ತಿಯನ್ನು ಹೊಂದಿದ್ದೇವೆ ಮತ್ತು ನಮ್ಮ ಸ್ವಂತ ಶತ್ರು ಆಗುವ ಮೂರ್ಖತನವನ್ನು ಸಹ ಹೊಂದಿದ್ದೇವೆ. ಕೈಬಿಟ್ಟ ಅಸ್ತ್ರ ಹಿಂದಕ್ಕೆ ಪಡೆಯಲಾಗುವುದಿಲ್ಲ, ಆಡಿದ ಮಾತು ಹಿಂದಕ್ಕೆ ಪಡೆಯಲಾಗುವುದಿಲ್ಲ. ಗುರಿಯನ್ನು ಅರಿತು ಬಿಡುವುದೇ ಅಸ್ತ್ರ, ಮನಸ್ಥಿತಿ ಅರಿತು ಬಿಡುವುದೇ ಮಾತು. ಜೀವನದಲ್ಲಿ ಯಾವುದು ಶಾಶ್ವತವಲ್ಲ. ಸುಖ ದುಃಖ, ಲಾಭ ನಷ್ಟ, ಗೆಲುವು ಸೋಲು ಎಲ್ಲವೂ ಕಾಲಚಕ್ರದಂತೆ ಬದಲಾಗುತ್ತಿರುತ್ತೆ. ಈ ಬದಲಾವಣೆಯನ್ನು ಧೈರ್ಯದಿಂದ ಒಪ್ಪಿಕೊಳ್ಳುವುದೇ ಜೀವನ. ಬದಲಾವಣೆಯೇ ಜಗತ್ತಿನ ನಿಯಮ. ಏನು ನಡೆಯುತ್ತಿದೆಯೋ ಅದು ನಡೆಯಲಿ. ನೀನು ಊಹಿಸಿದ್ದಕ್ಕಿಂತ ಉತ್ತಮವಾದದ್ದನ್ನು ನಾನು ನಿನಗಾಗಿ ಯೋಜಿಸಿದ್ದೇನೆ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತುಗಳು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ದೊರೆಯುತ್ತದೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗುತ್ತದೆ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ನೀನು ನಿನ್ನ ಕರ್ತವ್ಯವನ್ನು ಅತ್ಯುತ್ತಮವಾಗಿ ಮಾಡು, ಆದರೆ ಅದರ ಫಲಿತಾಂಶದ ಬಗ್ಗೆ ಚಿಂತಿಸಬೇಡ. ಫಲಿತಾಂಶದ ಮೇಲಿನ ಆಸೆ ನಿನ್ನ ಕರ್ಮಕ್ಕೆ ಅಡ್ಡಿಯಾಗಬಹುದು. ಹಾಗೆಯೇ ಫಲ ಸಿಗುವುದಿಲ್ಲವೆಂದು ಕೆಲಸವನ್ನು ನಿಲ್ಲಿಸಬಾರದು. ಮೋಸ ಹೋಗು, ಆದರೆ ಯಾರಿಗೂ ಮೋಸ ಮಾಡಬೇಡ. ಏಕೆಂದರೆ ಮೋಸ ಹೋದವನಿಗೆ ಒಂದು ದಿನ ಬುದ್ಧಿ ಬರುತ್ತದೆ, ಆದರೆ ಮೋಸ ಮಾಡಿದವನಿಗೆ ಒಂದು ದಿನ ಎಲ್ಲವೂ ಕಳೆದು ಹೋಗುತ್ತದೆ. ಜೀವನದಲ್ಲಿ ಅತ್ಯಂತ ಕೆಟ್ಟ ಸಂಗತಿ ಯಾವುದೆಂದರೆ ಸಮಯ ಮೀರಿದ ನಂತರ ಜ್ಞಾನೋದಯ ಆಗುವುದು. ಕುದಿಯುವ ನೀರಿನಲ್ಲಿ ಹೇಗೆ ಮುಖ ಕಾಣುವುದಿಲ್ಲವೋ ಹಾಗೆ ಗೊಂದಲಕ್ಕೊಳಗಾದ ಮನಸ್ಸಿನಲ್ಲಿಯೂ ಪರಿಹಾರಗಳು ಕಾಣುವುದಿಲ್ಲ. ಶಾಂತವಾಗಿ ಪ್ರಯತ್ನಿಸಿ ಮತ್ತು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳುವಿರಿ. ನಿನ್ನ ಹಣೆಯಲ್ಲಿ ಋಣದಲ್ಲಿ ಬರೆದಿದ್ದು ಎಂದೂ ನಿನ್ನ ಕೈ ಬಿಡದು. ಅದನ್ನು ಮೀರಿ ಯಾವ ದೇವರು ವರ ಕೊಟ್ಟರೂ ಅದು ನಿನ್ನ ಕೈ ಸೇರದು. ನೀನು ಒಬ್ಬನೇ ಅಲ್ಲ, ನಿನ್ನೊಳಗೆ ನಾನು ಇದ್ದೇನೆ. ನಿನ್ನ ಹೋರಾಟ ನನ್ನದು, ನಿನ್ನ ಗೆಲುವು ನನ್ನ ಆಶೀರ್ವಾದ. ಬದಲಾವಣೆಯು ಜಗದ ನಿಯಮ. ನಿನ್ನೆ ನಿನ್ನದಾಗಿದ್ದು ಇಂದು ಮತ್ತೊಬ್ಬರದಾಗಿದೆ. ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡ, ಶಾಂತವಾಗಿರು ಮತ್ತು ಎಲ್ಲವನ್ನೂ ದೈವದ ಇಚ್ಛೆ ಎಂದು ನಂಬಿ ಮುನ್ನಡೆ. ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿಯೂ ಕಾಯಬೇಡ. ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ಹುಚ್ಚನಾಗುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ಚಿಂತೆ ಇಲ್ಲದ ಜೀವನ ಯಾರಿಗೂ ಸಿಗುವುದಿಲ್ಲ, ಆದರೆ ಚಿಂತೆಯನ್ನು ಮರೆಸುವಂತಹ ಸಂಬಂಧ ಖಂಡಿತ ಸಿಗುತ್ತದೆ. ಅಂತಹ ಸಂಬಂಧವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ, ಆದರೆ ನೀರಿನ ರಭಸಕ್ಕೆ ಎಲ್ಲವನ್ನೂ ಗೆಲ್ಲುವ ಸಾಮರ್ಥ್ಯವಿದೆ. ಜೀವನದಲ್ಲಿ ನೀನು ಎಂದು ಯಾರಿಗೋ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ